ಎಲ್ಲರಿಗೂ ನಮಸ್ಕಾರ. ಸಿ ಕೆ ಆಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟ್ಲಲ್ಲಿ ಮಾಡೋ ಥರ ಇಡ್ಲಿ ಸಾಂಬಾರು ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫುಲ್ ಪ್ರೊಸೀಜರ್ ತೋರಿಸ್ತೀನಿ. ಹಾಗೆ ಸಾಂಬಾರು ಪೌಡ್ರ್ ಮಾಡಿಕೊಂಡು ಸಾಂಬಾರು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ. ಒಂದ್ಸಲಿ ನೋಡಿ, ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಇರುತ್ತೆ. ಬನ್ನಿ, ಅದು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಈಗ ಉದ್ದಿನಬೇಳೆ ನೆನೆಸ್ಬೇಕು ಇಡ್ಲಿಗೆ. ನಾನಿಲ್ಲಿ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ಸಲ ವಾಶ್ ಮಾಡಬೇಕು. ನೋಡಿ, ನಾನು 2 ರಿಂದ 3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿ ನೆನೆಸಿಡಬೇಕು. ನೋಡಿ, 3 ರಿಂದ 4 ಅವರ್ ಈಗ ಪ್ಲೇಟ್ ಮುಚ್ಚಿ ನೆನೆಸಿಡಿ. ಈಗ ನೋಡಿ, 3 ರಿಂದ 4 ಅವರ್ ಆಗಿದೆ. ಈಗ ಗ್ರೈಂಡರ್ಗೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಈಗ ಗ್ರೈಂಡರ್ ಆನ್ ಮಾಡಿ ಇದನ್ನೊಂದು ಅರ್ಧ ಇಂದ 3/4 ಗಂಟೆ ನೀವು ರುಬ್ಬಬೇಕು. ಯಾಕಂದರೆ ಪೂರ ನೈಸ್ ಆಗಬೇಕು. ಅದಕ್ಕೋಸ್ಕರ ಒಬ್ಬೊಬ್ಬರು ಇದನ್ನು ಮಿಕ್ಸಿಲಿ ರುಬ್ಬೋದು ತೋರಿಸ್ತಾರೆ. ನಿಮಗೆ ಹೋಟ್ಲಲ್ಲಿ ರೀತಿ ಸಾಫ್ಟಾಗಿ ಇಡ್ಲಿ ಬರಬೇಕು ಅಂದರೆ ನೀವು ಗ್ರೈಂಡರಲ್ಲೇ ರುಬ್ಬಬೇಕು. ನೀವು ಮಿಕ್ಸಿಲಿ ರುಬ್ಬಿದ್ರೆ ಗಟ್ಟಿ ಬರುತ್ತೆ ಇಡ್ಲಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅಕ್ಕಿ ತರಿ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಸೊಸೈಟಿ ಅಕ್ಕಿಯಲ್ಲಿ ನಾನು ತರಿ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಥರ ಈ ಥರ ಮಾಡ್ಕೋಬೇಕು. ಇದನ್ನು ನಾನಿಲ್ಲಿ 1-2 ಲೋಟ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸೊಸೈಟಿ ಅಕ್ಕಿಯಲ್ಲಿ ಈ ಥರ ತರಿ ಮಾಡ್ಕೊಂಡಿರೋದು, ಮಿಕ್ಸಿಲೇ ಮನೇಲೇ ಮಾಡ್ಕೊಂಡಿರೋದು. ತರಿಯಾಗಿ ಮಾಡ್ಕೊಳ್ಳಿ, ಪೂರ ನೈಸಾಗಿ ಮಾಡ್ಕೋಬೇಡಿ. ನೋಡಿ, ನಾನು 2 ಲೋಟ ತರಿ ಹಾಕಿದ್ದೀನಿ. ನೋಡಿ, ಈ ಥರನೇ ತರಿಯಾಗಿ ರುಬ್ಕೋಬೇಕು. ಈಗ ಇದಕ್ಕೆ ನೀರು ಹಾಕಿ ನೆನೆಸಿಡೋಣ. ಯಾಕಂದರೆ ಅದು ನೀರು ಎಳ್ಕೊಂಡು ಸ್ವಲ್ಪ ಊದ್ಕೊಳ್ಳುತ್ತೆ ತರಿಯೆಲ್ಲ. ಅದಕ್ಕೆ ಒಂದು ನೀರು ಹಾಕಿ ಒಂದು 1 ಅವರ್ ನೆನೆಸಿಡಬೇಕು. ನೋಡಿ, ಈಗ ನೀಟಾಗಿ ಕಲಿಸ್ಕೊಳ್ಳಿ. ಅದು ಗಂಟಿರಬಾರ್ದು, ಆ ಥರ ಕಲಿಸ್ಕೊಳ್ಳಿ. ನೋಡಿ, ಈಗ ಮುಚ್ಚಿಬಿಟ್ಟು 1 ಅವರ್ ನೆನೆಸಿಡಿ. ನೋಡಿ, ಈಗ ಇದು ಅರ್ಧದಿಂದ 3/4 ಗಂಟೆ ಆಗಿದೆ. ನೋಡಿ, ಫುಲ್ಲು ನೈಸಾಗಿ ಆಗಿದೆ ಇದು. ಈಗ ಉದ್ದಿನಬೇಳೆ ರುಬ್ಬಿರೋದಾಗಿದೆ. ನೋಡಿ, ಪೂರ ನೈಸ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಡೋಣ. ನೋಡಿ, ನಾನು ಎಲ್ಲ ಉದ್ದಿನಬೇಳೆನೂ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದು 1 ಅವರ್ ಆಗಿದೆ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡಿಬಿಡಿ. ಮೇಲಿರೋ ನೀರನ್ನ ಹಂಗೆ ನಿಧಾನಕ್ಕೆ ಚೊಲ್ಬಿಡಿ. ನೋಡಿ, ನಾನು ನೀರೆಲ್ಲ ಚೊಲ್ಲಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಈಗ ಉದ್ದಿನಬೇಳೆ ರುಬ್ಬಿದ್ವಲ್ಲ ಅದಕ್ಕೆ ಹಾಕಬೇಕು. ನಿಮ್ಗೆ ಇದೇ ಥರನೇ ನಿಮಗೆ ಹೋಟ್ಲಲ್ಲೂ ಇಡ್ಲಿ ಮಾಡೋದು. ಅದಕ್ಕೆ ನಿಮಗೆ ಹೋಟ್ಲಲ್ಲಿ ತರಿ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ, ಕೈಯಲ್ಲೇ ಮಿಕ್ಸ್ ಮಾಡಿ ನೀಟಾಗಿ. ಅದು ಒಂದು ಚೂರು ಉಂಡೆ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಕಲ್ಲುಪ್ಪು ಹಾಕಿದ್ರೇ ಹುಳಿ ಬೇಗ ಬರುತ್ತೆ ಹಿಟ್ಟು. ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಲಿ, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ರಾತ್ರಿ ಇಡೀ ನೀವು ನೆನೆಯಕ್ಕೆ ಬಿಡಬೇಕು. ಈಗ ಒಂದು ಕುಕ್ಕರಲ್ಲಿ ನಾನಿಲ್ಲಿ ಮಸೂರ್ ದಾಲ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ. ಈಗ ಮೇಲೆ ಇನ್ನೊಂದು ಪ್ಲೇಟ್ ಮುಚ್ಚಿ ಮೇಲ್ಗಡೆ ನಾನು ಉದ್ದುದ್ದ ಹಚ್ಕೊಂಡಿರೋ ಈರುಳ್ಳಿ. ಇದು ಸಾಂಬಾರು ಯಾವ ರೀತಿ ಮಾಡಬೇಕು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ಈಗ ಕುಕ್ಕರ್ ವಿಜಿಲ್ ಹಾಕಿ 2 ರಿಂದ 3 ವಿಜಿಲ್ ಕೂಗಿಸ್ಕೊಳ್ಳಿ. ಈಗ ಸಾಂಬಾರಿಗೆ ಪೌಡ್ರ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ 2 ರಿಂದ 3 ಚಮಚ ಕಡಲೆಬೇಳೆ, ಆಮೇಲೆ 2 ಚಮಚ ಉದ್ದಿನಬೇಳೆ, 4 ಚಮಚ ಧನಿಯಾ, 1 ಚಮಚ ಜೀರಿಗೆ, 6-7 ಎಸಳು ಕರಿಬೇವು, ಆಮೇಲೆ ಒಂದು ಚಮಚ ಅಷ್ಟು ಮೆಂತ್ಯ, ಆಮೇಲೆ 6 ರಿಂದ 7 ಬೆಳ್ಳುಳ್ಳಿ. ಆಮೇಲೆ ಖಾರಕ್ಕೆ ನಾನಿಲ್ಲಿ ಬ್ಯಾಡಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ನೀವು ಗುಂಟೂರು ಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಬೋದು. ಈಗ ಇದು ಒಂದೊಂದೇ ಉರಿಬೇಕು. ಮೊದಲು ನೋಡಿ, ಧನಿಯಾ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಜೀರಿಗೆ ಎಲ್ಲ ಒಟ್ಟಿಗೆ ಉರಿಬೇಕು. ಸಪ್ರೇಟಾಗಿ ಏನು ಉರಿಯೋಕ್ಕೆ ಹೋಗಬೇಡಿ. ಆಮೇಲೆ ಮೆಂತ್ಯ, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ.
ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಇನ್ನೂ ರುಚಿ ಬರುತ್ತೆ ಹುರಿಬೇಕಾದ್ರೆ. ಈಗ ಇದನ್ನು ಫುಲ್ಲು ರೋಸ್ಟ್ ಮಾಡಬೇಕು, ಅದು ಅರೋಮಾ ಬರೋವರೆಗೂ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದು ತಣ್ಣಗಾಗಬೇಕು ಪೌಡ್ರ್ ಮಾಡೋಕ್ಕೆ ಮುಂಚೆ. ನಾನಿಲ್ಲಿ ಪ್ಲೇಟಿಗೆ ಹಾಕಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಈಗ ತಣ್ಣಗಾದ್ಮೇಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಇದು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಸಾಂಬಾರು ಪೌಡರು ರೆಡಿಯಾಗಿದೆ. ನೋಡಿ ಇದು ಬೆಳಗ್ಗೆ ಆಗಿದೆ. ಇವಾಗ ನೋಡಿ ಎಷ್ಟು ನೀಟಾಗಿ ಊದ್ಕೊಂಡಿದೆ ಹಿಟ್ಟು. ನೋಡಿ ಈ ಥರ ಹುಳಿ ಬರಬೇಕು. ಈ ಥರ ಹುಳಿ ಬಂದ್ರೇ ನಿಮಗೆ ಇಡ್ಲಿ ಸಾಫ್ಟಾಗಿ ಬರೋದು, ಇಲ್ಲಾಂದರೆ ಇಡ್ಲಿ ಗಟ್ಟಿ ಬರುತ್ತೆ. ಅದಕ್ಕೆ ನೀವು ಬೆಳಗ್ಗೆ ಇಡ್ಲಿ ಮಾಡೋದ್ರಿಂದ ಹಿಂದಿನ ದಿನ ರಾತ್ರಿನೇ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ತಡೆಗೆ ಸ್ವಲ್ಪ ಎಣ್ಣೆ ಎತ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ, ಯಾಕಂದರೆ ರುಚಿ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲದಕ್ಕೂ ಈ ಥರ ಗ್ರೀಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಇಡ್ಲಿ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಅದು ಬೆಂದ ಮೇಲೆ ಇಡ್ಲಿ ಊದ್ಕೊಳ್ಳುತ್ತೆ. ನೀವು ಫುಲ್ ಹಾಕ್ಬಿಟ್ರೆ ಇಡ್ಲಿ ಎಲ್ಲ ಹೊರಗೆ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ನೋಡಿ ಇದೇ ರೀತಿ ಹಾಕಿದ್ರೆ ಅದು ಊದ್ಕೊಂಡ್ಮೇಲೆ ನಿಮ್ಗೆ ಕರೆಕ್ಟಾಗಿ ಆಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಗೀಡ ಏನೂ ಹಾಕಿಲ್ಲ, ನ್ಯಾಚುರಲ್ಲಾಗೇ ಬರುತ್ತೆ ಇಡ್ಲಿ. ಒಬ್ಬೊಬ್ಬರು ಇಡ್ಲಿ ಸಾಫ್ಟ್ ಬರಲಿ ಅಂತ ಸೋಡಾ ಎಲ್ಲ ಯೂಸ್ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ನೋಡಿ ಈ ಥರ ಮಾಡ್ಕೊಳ್ಳಿ, ನಿಮಗೆ ಸೇಮ್ ನಿಮ್ಗೆ ಹೋಟ್ಲ ರೀತಿಯೇ ಬರುತ್ತೆ ಟೇಸ್ಟು. ನೋಡಿ ಎಲ್ಲ ತಡೆಗೂ ನಾನೀಗ ಇಡ್ಲಿ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತೀರ. ಹೋಟ್ಲಲ್ಲಿ ಮಾಡೋ ರೀತಿಯೇ ನಿಮಗೆ ಇರುತ್ತೆ ಟೇಸ್ಟು, ಒಂದು ಚೂರು ಚೇಂಜ್ ಆಗೋದಿಲ್ಲ. ನೋಡಿ ಎಲ್ಲ ತಡೆಗೂ ಈಗ ಹಾಕಿದ್ದೀನಿ. ಈಗ ಇಲ್ಲಿ ಪಾತ್ರೆನೂ ಬಿಸಿಯಾಗಿದೆ, ಅದರೊಳಗೆ ಇಟ್ಬಿಡೋಣ. ಈಗ ಇದನ್ನು ಕ್ಲೋಸ್ ಮಾಡಿ 15 ನಿಮಿಷ ಇದನ್ನು ಬೇಯಿಸಬೇಕು ಸ್ಟೀಮಲ್ಲಿ. ಇದು ಬೇಯೋ ಅಷ್ಟರಲ್ಲಿ ನಾನು ನಿಮಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಆಮೇಲೆ ಈಗ ರುಬ್ಕೊಂಡಿದ್ವಲ್ಲ ಪೌಡರು, ಅದನ್ನೊಂದು 5-6 ಚಮಚ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಫುಲ್ಲು ತರಕಾರಿ ಬೇಡ, ನೈಸಾಗೆ ರುಬ್ಕೊಳ್ಳಿ. ನೋಡಿ ಈ ಥರ ನೈಸಾಗೆ ರುಬ್ಕೋಬೇಕು. ಈಗ ಬೇಳೆ ಬೆಂದಿದೆಯಾ ನೋಡೋಣ ಬನ್ನಿ. ಈಗ ಕುಕ್ಕರ್ ಕೂಗಿ ಅರ್ಧ ಗಂಟೆ ಆಗಿದೆ. ನೋಡಿ ಈರುಳ್ಳಿನೂ ನೀಟಾಗಿ ಬೆಂದಿದೆ. ಈಗ ಪ್ಲೇಟ್ ತೆಗೆದು ನೋಡೋಣ ಬೇಳೆನೂ ಬೆಂದಿದೆಯಾ ಅಂತ. ನೋಡಿ ಬೇಳೆನೂ ಚೆನ್ನಾಗಿ ಬೆಂದಿದೆ. ಈಗ ಸಾಂಬಾರು ಮಾಡೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ. ಇಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಈಗ ಸಾಸಿವೆ ಸಿಡಿತಾ ಇರ್ಬೇಕಾದ್ರೆ ಕರಿಬೇವು, ಆಮೇಲೆ ಸಣ್ಣಗೆ ಹಚ್ಚಿರೋಂಥ 2 ಟೊಮೆಟೊ. ಈಗ ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗಾಗಬೇಕು, ಫ್ರೈ ಆಗಿ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಸಾಂಬಾರಿಗೆ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ. ನೋಡಿ ಈಗ ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ ನೀರು ಹಾಕಬೇಕು. ಇನ್ನು ನೋಡಿ ಮಸಾಲೆ ನೀರು ಹಾಕಿದ್ದೀನಿ. ಅದಕ್ಕೆ ಬೇಯಿಸಿರೋ ಅಂಥ ಈರುಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಬೇಯಿಸಿರೋ ಅಂಥ ಬೇಳೆ, ಇದು ಈಗ ಗಟ್ಟಿ ಇದೆ, ಇನ್ನೂ ನೀರು ಇಡಿಸುತ್ತೆ. ಇದಕ್ಕೆ ಇನ್ನೂ ನೀರು ಹಾಕಬೇಕು. ಈಗ ಬೇಳೆನೂ ಈರುಳ್ಳಿ ಎಲ್ಲ ಮಿಕ್ಸ್ ಆಗಲಿ ಮಸಾಲೆ ಜೊತೆ, ಅಲ್ಲಿ ತನಕ ನೀಟಾಗಿ ನೋಡಿ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಅದಕ್ಕೆ ಕಲ್ಲುಪ್ಪು ಸ್ವಲ್ಪ, ಆಮೇಲೆ ರುಚಿಗೆ ಸ್ವಲ್ಪ ಬೆಲ್ಲ. ಈಗ ಕಲ್ಲುಪ್ಪು ಬೆಲ್ಲ ಎಲ್ಲ ಕರಗಿ ಇದು ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ. ನೋಡಿ 10 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಕುದೀತಾ ಇದೆ. ನೋಡಿ ಏನು ಸೂಪರಾಗಿ ರೆಡಿ ಆಗಿದೆ. ನೋಡಿ ಸಾಂಬಾರು ರೆಡಿ ಆಯಿತು ಹೋಟ್ಲಿಗೆ, ಇಡ್ಲಿಗೆ. ಈಗ ಇಡ್ಲಿನೂ 15 ನಿಮಿಷ ಆಗಿದೆ. ನೋಡಿ ಇಡ್ಲಿನೂ ಬೆಂದಿದೆ ಈಗ ನೀಟಾಗೆ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ಇಡ್ಲಿ.
ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ, ಒಂದು ಚೂರು ಹೊರಗೆ ಬಂದಿಲ್ಲ, ಇಡ್ಲಿ ನೀಟಾಗಿ ಬೆಂದಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ನೋಡಿ ಈ ಥರ ನಿಮಗೆ ಅಲ್ಲಿ ತಡೆಗೆ ಲೈಟಾಗಿ ಅಂಟ್ಕೋಬೇಕು, ಆವಾಗಲೇ ಇಡ್ಲಿ ಸಾಫ್ಟಾಗಿ ಬಂದಿದೆ ಅಂತ ಅರ್ಥ. ನೀವು ಎತ್ತಿದ ತಕ್ಷಣ ಒಂದು ಚೂರು ಅಂಟ್ಕೊಳ್ದೆ ಬಂತು ಅಂದರೆ ಇಡ್ಲಿ ಗಟ್ಟಿಯಾಗುತ್ತೆ, ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಬರಲ್ಲ. ಇದು ತಣ್ಣಗಾದ್ಮೇಲೂ ನಿಮಗೆ ಇಡ್ಲಿ ಸಾಫ್ಟಾಗೇ ಇರುತ್ತೆ, ನಾನು ತೋರಿಸಿರೋ ರೀತಿ ಮಾಡಿದ್ರೆ. ತುಂಬ ಇಷ್ಟಪಡ್ತೀರಾ, ನೀವು ಮನೇಲಿ ಯಾವಾಗಲೂ ಮಾಡ್ಕೋತೀರಾ, ಒಂದ್ಸಲಿ ಟ್ರೈ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ, ಸೇಮ್ ನಿಮಗೆ ಹೋಟ್ಲಲ್ಲಿ ರೀತಿಯೇ ಬರುತ್ತೆ ಇಡ್ಲಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಒಳಗಡೆ ಎಲ್ಲ ಪದ್ರಾಗಿ ಎಷ್ಟು ಸಾಫ್ಟಾಗಿದೆ. ನೋಡಿ ರುಚಿಯಾದ ಇಡ್ಲಿ ಮತ್ತು ಸಾಂಬಾರು ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಬಂದಿದೆ. ಜೊತೆಗೆ ಒಂದು ಉದ್ನೋಡೆ, ಈ ಉದ್ನೋಡೆ ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಮೇಲ್ ಬರ್ತಾ ಇದೆ ನೋಡ್ಕೊಳ್ಳಿ. ನೋಡಿ ಇಡ್ಲಿ ಸಾಂಬಾರು ವಿತ್ ಪೌಡ್ರು ಮಾಡಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ಅಡುಗೆ ಇದೆ ಚಾನಲಲ್ಲಿ, ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಎಲ್ಲ ರೀತಿಯೂ ಮಾಡಿದ್ದೀನಿ, ಒಂದ್ಸಲಿ ನೋಡಿ. ಥ್ಯಾಂಕ್ ಯು.